ಬೆಳಗ್ಗೆ ಹೊತ್ತು ಗಂಡ ಹೆಂಡತಿ ತಪ್ಪದೆ ಈ ಕೆಲಸ ಮಾಡಿದ್ರೆ ಸಂಸಾರ ಗಟ್ಟಿಯಾಗಿರುತ್ತಂತೆ. ಬೆಳಗ್ಗೆ ಹೊತ್ತು ಈ ಕೆಲಸಗಳನ್ನು ತಪ್ಪದೆ ಮಾಡುವುದರಿಂದ ಇಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ ಮತ್ತು ದಾಂಪತ್ಯ ಸುಖಕರವಾಗಿರುತ್ತದೆ. ಹಾಗಾದ್ರೆ ಅದು ಯಾವುವು ಅಂತೀರಾ? ಈ ಸ್ಟೋರಿ ಓದಿ. ಹೆಂಡತಿಯೊಂದಿಗೆ ರೊಮ್ಯಾನ್ಸ್ ಮಾಡಲು ಸಮಯವಿಲ್ಲದಿದ್ದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ ಕೆಲಸಗಳನ್ನು ಮಾಡಬೇಕು. ಇದರಿಂದ ನಿಮ್ಮ ಪತ್ನಿ ಹಾಗೂ ನೀವು ಇಬ್ಬರೂ ಕೂಡ ದಿನವಿಡೀ ಸಂತೋಷ ಮತ್ತು ಉಲ್ಲಾಸದಿಂದ ಇರುತ್ತೀರಿ. ಅದರಲ್ಲಿಯೂ ಬೆಳಗ್ಗೆ ಹೊತ್ತು ಈ ಕೆಲಸಗಳನ್ನು ತಪ್ಪದೇ ಮಾಡುವುದರಿಂದ ಇಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ ಮತ್ತು ದಾಂಪತ್ಯ ಸುಖಕರವಾಗಿರುತ್ತದೆ. ಹಾಗಾದ್ರೆ ಅದು ಯಾವುವು ಅಂತೀರಾ? ಈ ಸ್ಟೋರಿ ಓದಿ. ಕೆಲಸವನ್ನು ವಿಭಜಿಸಿ. ಇಬ್ಬರೂ ಒಟ್ಟಿಗೆ ಕೆಲಸ ಮಾಡುವುದರಿಂದ ಪರಸ್ಪರರ ಮೇಲಿನ ಹೊರೆ ಕಡಿಮೆಯಾಗುತ್ತದೆ. ಹಾಗಾಗಿ ಇಬ್ಬರೂ ಒಟ್ಟಿಗೆ ಒಂದೇ ಕೆಲಸವನ್ನು ಮಾಡಿದಾಗ ಕಡಿಮೆ ಸಮಯದಲ್ಲಿ ಅದನ್ನು ಪೂರ್ಣಗೊಳಿಸಬಹುದು. ಆಗ ಪರಸ್ಪರ ಪ್ರೀತಿ ಸಹಜವಾಗಿ ಹೆಚ್ಚುತ್ತದೆ. ಇಬ್ಬರೂ ಕೆಲಸವನ್ನು ಹಂಚಿಕೊಳ್ಳುವ ಸಮಯದಲ್ಲಿ ಹೆಂಡತಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಅವರ ಚಿಂತನೆಯ ಪ್ರಕ್ರಿಯೆಯನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಒಟ್ಟಿಗೆ ಸ್ನಾನ. ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡಿದಾಗ ಇಬ್ಬರ ನಡುವೆ ಪ್ರೀತಿ ಹೆಚ್ಚುತ್ತದೆ. ಸ್ನಾನ ಮಾಡುವಾಗ ಸಣ್ಣ ಆಟಗಳು ಮತ್ತು ಕುಚೇಷ್ಟಗಳು ನಿಮಗೆ ಖುಷಿ ನೀಡುತ್ತದೆ. ಸಂತೋಷಕ್ಕೆ ಸಮಯ ಮತ್ತು ಅವಧಿ ಇಲ್ಲ. ಶುಭೋದಯ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ ನಿಮ್ಮ ಹೆಂಡತಿಗೆ ನಗುಮುಖದಿಂದ ಗುಡ್ ಮಾರ್ನಿಂಗ್ ಹೇಳಿ. ಇದು ದೊಡ್ಡ ಕೆಲಸವೇನಲ್ಲ. ನೀವು ಎಚ್ಚರಗೊಂಡು ಪರಸ್ಪರ ಸಂತೋಷದಿಂದ ಮಾತನಾಡಲು ಪ್ರಾರಂಭಿಸಿದರೆ ಆ ದಿನವಿಡೀ ಪಾಸಿಟಿವ್ ಆಲೋಚನೆಗಳು ಬರುತ್ತದೆ. ಶುಭೋದಯವನ್ನು ಹೇಳುವಾಗ ಸಣ್ಣ ಅಪ್ಪುಗೆಯನ್ನು ನೀಡಿ. ಇದರಿಂದ ಯಾವುದೇ ಕೋಪವಿದ್ದರೂ ತಣ್ಣಗಾಗಿ ನಿಮ್ಮ ಹೆಂಡತಿ ಸಂತೋಷದಿಂದ ಇರುತ್ತಾರೆ. ಕೆಲಸದಲ್ಲಿ ಭಾಗಿ. ಬೆಳಗ್ಗೆ ಅಡುಗೆ ಮಾಡುವುದರಿಂದ ಹಿಡಿದು ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸುವವರೆಗೂ ಎಲ್ಲಾ ಕೆಲಸಗಳನ್ನು ಮಹಿಳೆಯರೇ ಮಾಡುತ್ತಾರೆ. ಇದು ಅವರಲ್ಲಿ ಒಂದು ರೀತಿಯ ಹತಾಶೆಯ ಮನೋಭಾವವನ್ನು ಹುಟ್ಟುಹಾಕುತ್ತದೆ. ಕೆಲಸಕ್ಕೆ ಹೋಗುವ ಗಂಡನಿಗೆ ಬೇಕಾದ ಕೆಲಸವನ್ನೂ ಮಾಡುತ್ತಾರೆ. ಹೀಗಾಗಿ ಅವರಿಗೆ ಕೆಲಸದಲ್ಲಿ ಸಹಾಯ ಮಾಡಿ. ನಿಮ್ಮ ಸಂತೋಷವು ನಿಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿರುವುದರಿಂದ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಸಂತೋಷವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಹೆಂಡತಿಯನ್ನು ಸಂತೋಷಪಡಿಸುವುದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಒಟ್ಟಿಗೆ ತಿನ್ನುವುದು. ಗಂಡ ಮತ್ತು ಹೆಂಡತಿ ಒಟ್ಟಿಗೆ ತಿನ್ನುತ್ತಾರೆ. ಮಕ್ಕಳಿದ್ದರೆ ಎಲ್ಲರೂ ಒಂದು ರೌಂಡ್ನಲ್ಲಿ ಕುಳಿತು ಊಟ ಮಾಡುವುದನ್ನು ರೂಢಿಸಿಕೊಳ್ಳಿ. ಊಟ ಮಾಡುವಾಗ ಸ್ವಲ್ಪ ಕಾಮಿಡಿ ಮಾಡಿ. ಜೀವನದಲ್ಲಿ ನಡೆದ ಸ್ವಾರಸ್ಯಕರ ಘಟನೆಗಳನ್ನು ಮೆಲುಕು ಹಾಕಿ ಖುಷಿಯಾಗಿರಿ. ವೈವಾಹಿಕ ಜೀವನದಲ್ಲಿ ದಿನಗಳು ಕಳೆದಂತೆ ಇಬ್ಬರ ನಡುವಿನ ಬೆಚ್ಚನೆ ಕಡಿಮೆಯಾಗತೊಡಗುತ್ತದೆ. ಮಕ್ಕಳಿದ್ದರೆ ಹೇಳಲೇಬೇಕಾಗಿಲ್ಲ. ಹಾಗಾಗಿ ಎಷ್ಟು ವರ್ಷವಾದರೂ ದಿನವೂ ಹೆಂಡತಿಯನ್ನು ಅಪ್ಪಿಕೊಳ್ಳುವುದನ್ನು ಬಿಡಬೇಡಿ. ಪ್ರೀತಿ, ಮುದ್ದು ಮುದ್ದಾಗಿ ಅವರಲ್ಲಿರುವ ಮನಸ್ತಾಪಗಳು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತವೆ. ನೀವು ನಿಮ್ಮ ಹೆಂಡತಿಯನ್ನು ಅಪ್ಪಿಕೊಂಡಾಗ ನಿಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ಆಲೋಚನೆಗಳು ಕಣ್ಮರೆಯಾಗುತ್ತವೆ. ಹಾಗೆಯೇ ಮುಂಜಾನೆ ಕೈ ಹಿಡಿಯುವುದು, ಕಣ್ಣು ಉಜ್ಜುವುದು ಮುಂತಾದ ಸಣ್ಣಪುಟ್ಟ ಸ್ಪರ್ಶಗಳು ದಿನವನ್ನು ಸಂತೋಷದಿಂದ ಕಳೆಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ 1000 ಕನಸು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.